ಸ್ನೇಹಿತರೆ ಬನ್ನಿ ಕೂತ್ಕೊಳ್ಳಿ. ಇವತ್ತು ಯಾವುದಾದ್ರೂ ಆರ್ಡ್ರಿಗೆ ಏನಾದರೂ ಕರೆ ಬಂದಿತ್ತಾ? ಹ್ಞೂ ಮಾವ, ಬಂದಿತ್ತು. ಕೊಟ್ಟು ಬಂದೆ, ಅದಕ್ಕೆ ಹೊಸಿ ತಡ ಆಯಿತು. ಇವತ್ತು ಸಂಜೆನೂ ಒಂದಷ್ಟು ಆರ್ಡ್ರ್ಗಳನ್ನ ಕೊಡೋದೈತಿ ಮಾವ, ಬೇಗ ಹೋಗ್ಬೇಕು. ಒಳ್ಳೆಯದಾಯ್ತು ಬಿಡಿ, ಒಳ್ಳೆಯದಾಯ್ತು. ನಮಸ್ಕಾರಪ್ಪ. ನಮಸ್ಕಾರ. ಯಾರಪ್ಪ ನೀವು? ಯಾರು ಬೇಕಿತ್ತು? ನಾನು ಸಂತೋಷ್ ಅಂತ, ಇವನು ನನ್ನ ತಮ್ಮ ಹರೀಶ. ನಮಸ್ತೆ. ನಮ್ಮ ತಂಗಿ ಜಾನು, ಅವಳ ಗಂಡ ಜಯಂತ್ ಅವರು. ಹೌದು ಹೌದು. ಇವ್ರು ಇಲ್ಲಿವರೆಗೂ ಹುಡ್ಕೊಂಡು ಬಂದಿದ್ದಾರೆ ಅಂದರೆ ಜಾನ್ವಿ ಎಲ್ಲ ನಿಜನೂ ಹೇಳ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಇವ್ರು ಇಲ್ಲಿವರೆಗೂ ಬಂದಿದ್ದಾರೆ. ಏನಪ್ಪ ಮಾಡೋದು? ಏನಪ್ಪ ವಿಷಯ? ಭಾವ ಇಲ್ವಾ ಮನೇಲಿ? ಈಗ ಜಯಂತ್ ಇದ್ದಾನೆ ಅಂತ ಹೇಳೋದು ಅಥವಾ ಇಲ್ಲ ಅಂತ ಹೇಳೋದು? ಯಾರದು ಶಾಂತಮ್ಮ? ಇದ್ದಾರೆ, ಬನ್ನಿ ಬನ್ನಿ ಒಳಗೆ. ಕುತ್ಕೊಂಡಿರಿ, ಬರ್ತೀನಿ. ಆಯ್ತು. ಕೂತ್ಕೊಳ್ಳ. ಜಯಂತ್, ಜಾನ್ವಿ ಅವ್ರ ಅಣ್ಣಂದ್ರು ಬಂದಿದ್ದಾರೆ. ಏನು ಹೇಳ್ತಾ ಇದ್ದೀರಿ ಶಾಂತಮ್ಮ? ಜಾನ್ವಿವ್ರ ಅಣ್ಣಂದ್ರು ಇಲ್ಲೇನು ಮಾಡ್ತಾ ಇದ್ದಾರೆ? ಅದು ನನಗೇನಪ್ಪ ಗೊತ್ತು. ನೀನು ಇದೆಯಾ ಅಂತ ಕೇಳಿದ್ರು, ನೀನು ಇದೆಯೋ ಇಲ್ವೋ ಅಂತ ಹೇಳಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲೇ ನೀನು ಕರೆದ್ಬಿಟ್ಟೆ. ನಿನ್ನ ಧ್ವನಿ ಕೇಳಿದ್ಮೇಲೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಅದಕ್ಕೆ ಬನ್ನಿ ಇದ್ದಾರೆ ಅಂತ ಒಳಗಡೆ ಕರೆದು ಕೂರಿಸಿದ್ದೀನಿ. ಅಲ್ಲ ಶಾಂತಮ್ಮ, ಅವ್ರಿಗೆ ಅಲ್ಲೇ ಏನಾದರೂ ಹೇಳಿ ಅಲ್ಲಿಂದ ಕಳಿಸೋದಲ್ವ ನೀವು? ಅಯ್ಯೋ ದೇವ್ರೆ, ನೀನು ಇದೆಯಾ ಅಂತ ಗೊತ್ತಾದ್ಮೇಲೆ ಇಲ್ಲ ಅಂತ ಹೇಗೆ ಹೇಳಿ ಕಳಿಸೋದು? ಪರವಾಗಿಲ್ಲ ಬಿಡು, ನೀನು ಬಂದು ಏನು ವಿಷಯ ಅಂತ ಕೇಳು. ಒಂದು ವೇಳೆ ಜಾನ್ವಿ ಅವರು ನಿನ್ನ ವಿಷಯ ಎಲ್ಲ ಅವ್ರ ಮುಂದೆ ಹೇಳಿದ್ದಾದರೆ ಏನು ಅಂತ ವಿಚಾರಿಸು, ಮುಂದುವರೆದು ಮಾತಾಡು. ಅಲ್ಲ ಶಾಂತಮ್ಮ, ಜಾನ್ವಿವ್ರು ನನ್ನ ಬಗ್ಗೆ ಅಲ್ಲಿ ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ಇಲ್ಲಿ ವಿಷಯ ನಾನೇ ಕೆದಕಿದ್ರೆ ನಾನಾಗೆ ತೊಂದರೆ ತಂದ್ಕೊಂಡಂಗಾಗುತ್ತೆ. ಅದು ಅಲ್ಲದೆ ಇದೆಲ್ಲ ಇವ್ರುಗಳ ಜೊತೆ ಮಾತಾಡಿ ಬಗೆಹರಿಯೋ ವಿಷಯ ಅಲ್ಲ ಶಾಂತಮ್ಮ. ಏನು ಮಾಡಲಿ? ಹಾಗಂತ ಸುಮ್ಮನೆ ಇರೋಕ್ಕಾಗುತ್ತಾ? ನೋಡಿ, ಈಗ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತ ವಿಷಯ ಕೇಳು. ಒಂದು ವೇಳೆ ಜಾನ್ವಿ ಅವರು ಅವ್ರ ಮುಂದೆ ಎಲ್ಲ ವಿಷಯ ಹೇಳಿದರೆ ಇರೋ ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡ್ಬಿಡು. ಸರಿ ಸರಿ, ನಾನು ಬರ್ತೀನಿ, ಹೋಗಿ ಬಾ. ನಮಸ್ತೆ. ಹೇಗಿದ್ದೀರ ಬಾಬಾ? ರಾಮ ಚೆನ್ನಾಗಿತ್ತು. ಪ್ಲೀಸ್ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ನಿನ್ನೆಯಿಂದ ನಿಮ್ಗೆ ಫೋನ್ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನಗೂ ಟ್ರೈ ಮಾಡಿ ಸಾಕಾಗೋಯ್ತು. ಅದು ಫೋನ್ ಕೆಟ್ಟು ಹೋಗಿತ್ತು, ಸರಿ ಮಾಡ್ಸೋಕ್ಕೆ ಸರ್ವಿಸಿಗೆ ಕೊಟ್ಟಿದ್ದೆ, ತೊಗೊಂಡು ಬರೋಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಏನು ಬಾಬಾ ಈ ಥರ ಜೋಕ್ ಮಾಡ್ತೀರಾ? ಅಲ್ಲ, ಒಂದು ಫೋನ್ ಕೆಟ್ಟೋದ್ರೆ 100 ಫೋನು ನಿಂತ ಜಾಗದಲ್ಲೇ ತೊಗೊಳ್ಳೋ ಕೆಪಾಸಿಟಿ ಇದೆ ನಿಮಗೆ. ನೀವು ನೋಡಿದ್ರೆ ನಾವಂತ ಮಿಡಲ್ ಕ್ಲಾಸ್ನವ್ರ ಥರ ಮಾತಾಡ್ತಿದ್ದೀರಲ್ಲ ಬಾಬಾ. ಯು ರೈಟ್, 1000 ಫೋನ್ ಕೊಂಡ್ಕೊಂಡ್ಬಿಡ್ಬೋದು. ಆದರೆ ಯು ಸಿ, ಆ ಫೋನ್ ನನಗೆ ತುಂಬ ಸ್ಪೆಷಲ್. ಯಾಕೆಂದರೆ ಜಾನ್ವಿಯವರ ಹಳೆ ಫೋಟೋಸ್ ಎಲ್ಲ ಅದೇ ಫೋನಲ್ಲಿದ್ದಿತ್ತು.